ಎಲ್ಲರಿಗೆ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಬ್ಲೌಸ್ದು ಬಂದ್ಬಿಟ್ಟು ಫ್ರಂಟ್ ಪಾರ್ಟ್ ಇರುತ್ತಲ್ಲ, ಅದು ಕಪ್ಸು ನೀಟಾಗಿ ಯಾವ ಥರ ಬರಬೇಕು, ಬೋಟಿಕ್ ಫಿನಿಶಿಂಗಲ್ಲಿ ಯಾವ ಥರ ಮಾಡ್ಕೋಬೇಕು, ಅಂದರೆ ಕಪ್ಸು ನೀಟಾಗಿ ಬರಬೇಕಾದ್ರೆ ಯಾವ ಥರ ನಾವು ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅಂಬೋದು ಟೋಟಲು, ಹಾಗೆ ಫಾಸ್ಟಾಗಿ ಹೊಲಿಯೋದು ಯಾವ ಥರ ಹೊಲಿಬೋದು ಅಂತ ಫುಲ್ ಡೀಟೇಲ್ಸು, ಕ್ರಾಸ್ ಪಟ್ಟಿ ಯಾವ ಥರ, ಉಕ್ಸ್ ಪಟ್ಟಿ ಯಾವ ಥರ ಅನ್ನೋದು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ನೀಟಾಗಿ ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ, ವಿಡಿಯೋ ಸ್ಕಿಪ್ ಮಾಡ್ಕೋಬೇಡ್ರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದರೆ ಶೇರ್ ಮಾಡಿರಿ. ಯಾಕಂದರೆ ಬ್ಲೌಸು ಫ್ರಂಟ್ ಪಾರ್ಟೆಲ್ಲ ಪ್ರಾಬ್ಲಮ್ ಇದ್ದರೆ ಬ್ಲೌಸು ಸರಿಯಾಗಿ ನೀಟಾಗಿ ಕೂಡಲ್ಲ. ಯಾರು ಲೇಡೀಸ್ ಬ್ಲೌಸ್ ಹೊಲಿಸಿದ್ರು ಕೂಡ ಅವ್ರಿಗೆ ಫ್ರಂಟ್ ಶೇಪ್ ಅಂಬೋದು ನೀಟಾಗಿ ಬಂದಿರಬೇಕು, ಆವಾಗಲೇ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ನಾರ್ಮಲಾಗಿ ಬ್ಯಾಕ್ ನೆಕ್ಕು ಡೀಪು ಚಿಕ್ಕದು ದೊಡ್ಡದು ಅನ್ನೋದು ಅವ್ರವ್ರ ಮೇಲೆ ಬಿಟ್ಟಿರೋದು. ಬಟ್ ಫ್ರಂಟ್ ಮಾತ್ರ ಎಲ್ಲರಿಗೂ ಕಂಪಲ್ಸರಿ ನೀಟಾಗಿ ಇರಬೇಕು ಪ್ರತಿಯೊಬ್ಬರಿಗೂ. ಬ್ಯಾಕ್ ನೆಕ್ ಅಂದರೆ ಅಪ್ ಡೌನ್ ಇರುತ್ತೆ, ಅದು ತೊಂದರೆ ಇಲ್ಲ. ಯಾಕಂದರೆ ಬ್ಯಾಕ್ ಮೇಲೆ ನೆಕ್ಕು ಮೇಲೆ ಮಾಡಿಸ್ಕೊತಾರೆ ಮತ್ತು ಕೆಳಗಡೆ ಮಾಡಿಸ್ಕೊತಾರೆ, ಅದು ಅವ್ರಿಗೆ ಬಿಟ್ಟಿರೋದು. ಮತ್ತು ಫ್ರಂಟ್ ಪಾರ್ಟ್ ಮಾತ್ರ ಎಲ್ಲರಿಗೂ ಒಂದೇ ಸಮ ಇರುತ್ತಲ್ಲ. ಸೊ ಅದಕ್ಕಾಗಿ ನಾನು ಫ್ರಂಟ್ ಪಾರ್ಟ್ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟು ಒಂದರಿಂದ ಒಂದು ಅಂದರೆ ಆಪೋಸಿಟಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಅಂದರೆ ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರಬೇಕು. ಎಕ್ಸ್ಟ್ರಾ ಕಟ್ ಮಾಡಿರೋದು ಐರನ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಬೋದು, ಇಲ್ಲ ಅಥವಾ ಈ ಥರ ಲೈನಿಂಗ್ ಅಟ್ಯಾಚ್ ಕೂಡ ಮಾಡಿದ ಮೇಲೆ ಕೂಡ ಕಟಿಂಗ್ ಮಾಡಿ ರಿಮೂವ್ ಮಾಡ್ಬೋದು. ಆಮೇಲೆ ಇದಾದಮೇಲೆ ಡಾಟ್ಸ್ ಇರ್ತಾವಲ್ಲ, ಡಾಟ್ಸ್ ನೀಟಾಗಿ ಮಾರ್ಕಿಂಗ್ ಹಾಕೋಬೇಕು. ಡಾಟ್ಸ್ ಒಂದಕ್ಕೆ ಮಾರ್ಕಿಂಗ್ ಆಲ್ರೆಡಿ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಾಕಿರ್ತೀವಲ್ಲ, ಈ ಥರ ಮಾರ್ಕರ್ ತೊಗೊಂಡು ನೀಟಾಗಿ ಈ ಥರ ಮಾರ್ಕ್ ಹಾಕೋಬೇಕು ಎಲ್ಲದ್ರಿಗೂ. ಡಾಟ್ಸು 4 ಇದ್ರೆ 4, 3 ಇದ್ರೆ 3, 3 ಇದ್ರೆ 3, 4 ಇದ್ರೆ 4 ಡಾಟ್ಸ್ ಹಾಕ್ಕೊಂಡು ಇನ್ನೊಂದು ಬ್ಲೌಸ್ ಪೀಸ್ನ ತೊಗೊಂಡು, ಇನ್ನೊಂದು ಪಾರ್ಟನ್ನು ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಎರಡು ಕಡೆ ಮಾರ್ಕಿಂಗ್ ಬಿದ್ದುಬಿಡುತ್ತೆ. ಡಾಟ್ಸ್ ಹಾಕಿದ ಮೇಲೆ ಯಾವತ್ತೂ ಕೂಡ ಎಲ್ಲ ಕಡೆ ಡಾಟ್ಸ್ ಈವನ್ ಆಗಿ ಬರಬೇಕು, ಅಂದರೆ ಒಂದೇ ಸಮ ಬಂದಿರಬೇಕು ಅನ್ಬೋದು. 4 ಕಡೆದು ಒಂದು ಕಡೆ ಒಂಥರ, ಇನ್ನೊಂದು ಕಡೆ ಇನ್ನೊಂದು ಥರ ಅಂಬೋದು ಡಾಟ್ಸ್ ಬರಬಾರ್ದು. ಇದು ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕು, ಪ್ರತಿಯೊಬ್ಬ ಟೈಲರೇ ನೆನ್ಪಿಟ್ಕೊಳ್ಬೇಕು. ಯಾಕಂದರೆ ಒಂದೊಂದು ಡಾಟ್ ಒಂದೊಂದು ಥರ ಹಾಕಿಬಿಟ್ರೆ ಕರೆಕ್ಟಾಗಿ ಕಪ್ಸ್ ಅಂಬತ್ತು ನೀಟಾಗಿ ಕೂಡಲ್ಲ. ಸೊ ಆ ಥರ ಆಗಿ ಫಸ್ಟ್ ನೋಡಿರಿ, ನಾನು ಮೇನ್ ಡಾಟೇ ಫಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಡಾಟ್ಸಿಗೆ ಎಷ್ಟು ಮಾರ್ಕಿಂಗ್ ಹಾಕಿದ್ವಿ ಮಿಡಲಲ್ಲಿ ನಾವು 1.5 ಇಂಚ್ ಬಿಟ್ಟಿದ್ವ, 1 ಇಂಚ್ ಬಿಟ್ಟಿದ್ವ, 2 ಇಂಚ್ ಬಿಟ್ಟಿದ್ವ, ಮಿಡಲ್ ಮಾರ್ಕ್ ನೋಡಿಕೊಂಡು ಕರೆಕ್ಟ್ ಆ ಕಡೊಂದು ಮಾರ್ಕು ಈ ಕಡೊಂದು ಮಾರ್ಕ್ ಇಟ್ಕೋಬೇಕು. ನೋಡಿರಿ ನಾನು ತೋರಿಸ್ತಾ ಇದ್ನಲ್ಲ, ಈ ಥರ ಮಾರ್ಕ್ ಇಟ್ಕೊಂಡು ಕರೆಕ್ಟ್ 2 ಮಾರ್ಕ್ ಸೆಟ್ ಮಾಡಿಕೊಂಡು ಈ ಥರ ಹಾಕೋಬೇಕು. ಈ ಥರ ಎಟ್ ಎ ಟೈಮ್ 2 ಪೀಸನ್ನು ಸ್ಟಿಚಿಂಗ್ ಮಾಡ್ತೀವಲ್ಲ, ಸ್ವಲ್ಪ ಟೈಮನ್ನು ಸೇವ್ ಆಗುತ್ತೆ ನಮಗೆ. ನೋಡಿರಿ ಸೈಡ್ ಡಾಟ್ ಕೂಡ ಅದೇ ಥರನೇ. ಅದು ದಾರ 2 ದಾರ ಕಟ್ ಮಾಡೋಕೆ ಹೋಗ್ಬಾರ್ದು. ಇದು ಆದಮೇಲೆ ಆ ಸೈಡ್ ದಾರ ಇದು ಕಟ್ ಮಾಡಬೇಕು, ಮತ್ತು ಆಮೇಲೆ ಇದನ್ನು ಸೀದಾ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಬ್ಲೌಸನ್ನು ಮುಗಿಸ್ಬೋದು, ಫಿನಿಶಿಂಗ್ ಸಮೇತನೂ ಬರುತ್ತೆ. ಇದು 4ನೇ ಡಾಟ್, 4ನೇದು ಹಾರ್ಮೋಲ್ ಡೌನ್ಗಿರೋ ಡಾಟ್ನ ಇದನ್ನು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ನೋಡ್ಕೊಳ್ಳಿ ನೀಟಾಗಿ ಡಾಟ್ಸ್ ಅಂಬವು ಫಸ್ಟ್ ಸ್ವಲ್ಪ ಕಡಿಮೆ ತೊಗೊಂಡು ಬರ್ತಾ ಬರ್ತಾ ಸ್ವಲ್ಪ ಹೆಚ್ಚಿಗೆ ತೊಗೊಂಡು ಡಬಲ್ ಫೋಲ್ಡ್ ಮೇಲೆ ಒಂದು 1/4 ಇಂಚಷ್ಟು ಬರಬೇಕು. ಒಂದೇ ಸಮ ಡಾಟ್ ಅಲ್ಲಿಂದ ಇಲ್ಲಿಗೆ ಹಾಕ್ಬಾರ್ದು, ದಪ್ಪ ದಪ್ಪ ಆಗಬಾರ್ದು ಯಾವತ್ತೂ ಕೂಡ. ಚಾಕ್ಸ್ ಅಂತಾರಲ್ಲ, ಚಾಕ್ ಥರನೇ ಇರಬೇಕು. ನಾವು ನೈಫ್ ನೋಡಿದ್ವಲ್ಲ ಮನೆಗೆ, ಆ ಥರ ಇರಬೇಕು ಕಪ್ಸ್ ಅಂಬೋದು. ಈ ಥರ 4 ಹಾಕಿದ ಮೇಲೆ 4 ಕಡೆ ಹಾಕ್ಕೊಂಡು ಇದನ್ನು ಒಂದು ದಿಂಬು, ನಾನಂದರೆ ಒಂದು ದಿಂಬು ರೆಡಿ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿರಿ ಸೈಡ್ ಡಾಟ್ ಆದಮೇಲೆ ನಾವು ಎಲ್ಲನೂ ಬಟ್ಟೆ ಉಳಿದಿರ್ತಾವಲ್ಲ, ಆ ಬಟ್ಟೆ ಪೀಸ್ಗಳೆಲ್ಲ ಮಾಡ್ಕೊಂಡು ಒಂದು ರೌಂಡ್ ದಿಂಬು ಗಟ್ಟಿಯಾಗಿ ಹೊಲ್ಕೋಬೇಕು ಅನ್ಮತ್ತು. ಈ ಕಪ್ಸಿಗೆ ತುಂಬ ಯೂಸ್ ಆಗುತ್ತೆ. ಎಷ್ಟು ಬರ್ಲಾರ್ದವ್ರು ಸ್ಟಿಚ್ ಮಾಡಿದ್ರೆ ಕೂಡ ನೀಟಾಗಿ ಬರುತ್ತೆ. ಇದು ಡಾಟ್ ಮೇನ್ ಡಾಟದು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಅದು ಕ್ರಾಸ್ ಬೆಲ್ಟಲ್ಲಿ ಇದು ಫೋಲ್ಡಿಂಗು ಹೋಗ್ಬಾರ್ದು ಅನ್ಮತ್ತು. ಇದು ನೋಡಿಕೊಂಡೆ ಹೊಲಿಬೇಕು ಎರಡಕ್ಕೂ. ಡಾಟ್ಸ್ ಹಾಕಿದ ಮೇಲೆ ನೋಡಿರಿ, ಇವಾಗ ನಾನು ದಿಂಬು ತೊಗೊಂಡು ಈ ಥರ ಐರನ್ ಮಾಡ್ತಾಯಿದ್ದೀನಿ. ಈ ಥರ ದಿಂಬು ಮಾಡ್ಕೋಬೇಕು, ತ್ರಿಕೋಣಾಕಾರದ ದಿಂಬು ಇದು. ಯಾಕಂದರೆ ಕೆಳಗಡೆ ಸ್ವಲ್ಪ ದಪ್ಪ ಬರಬೇಕು, ಅದರದ್ದು ಕೊನ ಸ್ವಲ್ಪ ನೀಟಾಗಿ ಉದ್ದ ಬರಬೇಕು. ಈ ಥರ ದಿಂಬು ಗಟ್ಟಿಯಾಗಿ ಹೊಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಕ್ರಾಸ್ ಬೆಲ್ಟ್ಗೆ ಕ್ರಾಸ್ ಡಾಟ್ಸ್ಗಳಿಗೆ ಎಲ್ಲದಕ್ಕೂ, ಎಲ್ಲೆಲ್ಲಿ ನೆಕ್ಕು ಕೂಡಲ್ಲ ಮತ್ತು ಡಾಟ್ಸು ಕೂಡಲ್ಲ, ಅವೆಲ್ಲದಕ್ಕೂ ಈ ದಿಂಬು ತುಂಬ ಯೂಸ್ ಆಗುತ್ತೆ. ಇದು ಒಂದು. ಮತ್ತು ನಾನೊಂದು ಮೊನ್ನೆ ಶಾರ್ಟ್ಸಲ್ಲಿ ತೋರಿಸಿದ ನಿಮಗೆ ಸ್ಪಾಂಜಿದು, ಆ ಸ್ಪಾಂಜ್ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಈಗ ಟೈಲರ್ಸ್ ಅಂದಮೇಲೆ ಕಂಪಲ್ಸರಿ ಇಟ್ಕೊಳ್ಳೇಬೇಕು ಯಾವುದೋ ಒಂದು. ಸ್ಟೀಮ್ ಐರನ್ನೇ ಇಲ್ಲ ಅಂದರೆ ಬಟ್ಟೆ ಸುಡ್ತವೆ. ಬಟ್ಟೆ ಸುಡೋ ಬಟ್ಟೆ ಇತ್ತಂದರೆ ನ್ಯೂಸ್ ಪೇಪರ್ ಹಾಕಿ ಐರನ್ ಮಾಡಬೇಕು ಅದನ್ನು. ಯಾಕಂದರೆ ನೋಡ್ಕೋಬೇಕು ನಾವು ಬಟ್ಟೆ ಫಸ್ಟ್ ಏನು ಮಾಡಬೇಕು, ಐರನ್ ಮಾಡಬೇಕಾದ್ರೂ ಕೂಡ ಇದರಲ್ಲಿ ಕೂಡ ಹೇಳ್ತೀವಿ ನೋಡಿರಿ. ಒಂದು ಯಾವುದನ್ನು ನಾವು ಪೀಸ್ ಕಟ್ ಮಾಡಿರೋ ಪೀಸ್ ಇರ್ತಲ್ಲ, ಕೆಲವೊಂದು ಬಟ್ಟೆ ಏನಾದ್ರು ಗೊತ್ತಾ, ಐರನ್ ಮಾಡಿದ ತಕ್ಷಣವೇ ನಮಗೆ ಮುದ್ರಕೊಂಡು ಹೋಗ್ತವೆ. ಅವಾಗ ನ್ಯೂಸ್ ಪೇಪರ್ ಹಾಕಿ ಐರನ್ ಮಾಡಬೇಕು. ಫಸ್ಟ್ ಸ್ವಲ್ಪ ಬಟ್ಟೆ ತೊಗೊಂಡು ಐರನ್ ಮಾಡಿ ನೋಡಬೇಕು, ಅದು ಸುಡ್ತದ ಇಲ್ಲ. ಯಾಕಂದರೆ ಎಲ್ಲರ ಬಳಿ ಸ್ಟೀಮ್ ಐರನ್ನೇ ಇರಲ್ಲ. ಈ ಥರ ಡಾಟ್ಸ್ ಚೆಕ್ ಮಾಡ್ಕೋಬೇಕು. ನಾನು ಯಾವ ಥರ ಚೆಕ್ ಮಾಡ್ತೀನಿ ಆ ಥರ.
ಇದಕ್ಕೆ ಐರನ್ ಬಗ್ಗೆನೂ ತಿಳಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ಫಸ್ಟು ಒಂದು ಸ್ಮಾಲ್ ಪೀಸ್ ಮೇಲೆ ಐರನ್ ಮಾಡ್ಕೊಂಡು ಆಮೇಲೆ ಮತ್ತೆ ಮೇನ್ ಪೀಸ್ ಮೇಲೆ ಐರನ್ ಮಾಡ್ಕೋಬೇಕು. ಇಲ್ಲ ಲೈನಿಂಗ್ ಮೇಲೆ ಐರನ್ ಮಾಡ್ಕೋಬೇಕು, ಮೇನ್ ಪೀಸ್ ಮೇಲೆ ಡೈರೆಕ್ಟ್ ಹೋಗಬಾರ್ದು. ಆದರೆ ಕಂಪಲ್ಸರಿ ಪ್ರತಿಯೊಂದು ಟೈಲರ್ ಹತ್ರ ಕಂಪಲ್ಸರಿ ಐರನ್ ಬಾಕ್ಸ್ ಇರಲೇಬೇಕು. ಯಾಕಂದರೆ ಫಿನಿಶಿಂಗ್ ಆವಾಗಲೇ ತುಂಬ ನೀಟಾಗಿ ಬರೋದು. ಇವಾಗ ಕ್ರಾಸ್ ಬೆಲ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಟೋಟಲ್ ಕ್ರಾಸ್ ಬೆಲ್ಟ್ ಆದಮೇಲೆ, ಯಾಕಂದರೆ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋದು ಬರುತ್ತಲ್ಲ ನಿಮಗೆ, ಸೊ ಬಂದಿಲ್ಲ ಅಂದರೆ ಎಷ್ಟೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಫುಲ್ಲು ಕ್ಲೀನಾಗಿ. ಇದಕ್ಕೆ ಲಾಂಗ್ ಆಗುತ್ತೆ ವಿಡಿಯೋನ, ಸ್ವಲ್ಪ ಶಾರ್ಟ್ ಕಟ್ ಮಾಡಿದ್ದೀನಿ ಇದಕ್ಕೆ. ಕ್ರಾಸ್ ಬೆಲ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿರಿ. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲರೂ ಎರಡೇ ಹಾಕ್ತಾರೆ, ಎರಡು ಹಾಕ್ಬಾರ್ದು ಯಾವತ್ತೂ ಕೂಡ, ಮೂರು ಹಾಕ್ಬೇಕು. ಫಸ್ಟು ಮೇನ್ ಪೀಸಿಗೆ ಒಂದು ಅಟ್ಯಾಚ್ ಮಾಡ್ಕೊಂಡಿರಬೇಕು. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ಗೆ ಉಲ್ಟಾ ಸೈಡ್ ಇರುತ್ತಲ್ಲ ಆ ಸೈಡ್ ಇರ್ಬೇಕನ್ನ ಮಾತು. ಎರಡೇ ಹಾಕಿದರೆ ಕ್ರಾಸ್ ಬೆಲ್ಟು ಅದು ಬ್ರೆಸ್ಟ್ ಕೆಳಗಡೆ ಏನಾಗುತ್ತೆ ಅಂದರೆ ಗ್ರಿಪ್ಪಾಗಿರಲ್ಲ. ಅದಕ್ಕೆ ಅದಕ್ಕೆ ಗ್ರಿಪ್ ಫಸ್ಟ್ ಶೋಲ್ಡರ್ ಡ್ರಾಪ್ ಆಗೋಕ್ಕೂ ಇದೊಂದು ಕಾರಣನೇ ಆಗ್ತವೆ. ಯಾಕಂದರೆ ಶೋಲ್ಡರ್ ಪಟ್ ಕ್ರಾಸ್ ಬೆಲ್ಟು ಗ್ರಿಪ್ ಇರಲ್ಲ, ದಪ್ಪ ಇರಲ್ಲ, ಮತ್ತು ಬ್ಯಾಕ್ ಸೈಡ್ ಬೆನ್ನೂ ತಿರುವಾಗಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಬ್ಲೌಸ್ ಪ್ರಾಪರಾಗಿ ಹಿಡ್ಕೊಳ್ಳಲ್ಲ ಬಾಡಿನ. ಸ್ವಲ್ಪ ಗ್ರಿಪ್ ಇರಬೇಕು. ಎಲ್ಲಿ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗೋರು ಬಂದರೆ ಅವ್ರಿಗೇನು ಮಾಡಬೇಕು ಗೊತ್ತಾ, ನಾವು ಪೇಪರ್ ಕ್ಯಾನ್ವಸ್ ಹಾಕ್ಬೇಕು ನೆಕ್ಕಿಗೆ, ಇಲ್ಲ ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಟ್ಟಿದ್ದ ನೆಕ್ಕುಗಳು ಯಾವತ್ತೂ ಡ್ರಾಪ್ ಆಗಲ್ಲ. ನೀವು ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಕುಗಳಿಗೆ ಯಾವತ್ತೂ ಕೂಡ ಶೋಲ್ಡರ್ ಡ್ರಾಪ್ ಆಗೋ ಕಸ್ಟಮರ್ ಸ್ವಲ್ಪ ಒಂದು ಯಾರೇ ಇರ್ತಾರೆ, ಅವ್ರಿಗೆ ಡ್ರಾಪ್ ಅಂತ ಬರ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡಬೇಕು, ಪೈಪಿಂಗನ್ನು ಮಾಡಬೇಕು, ಇಲ್ಲ ಕ್ಯಾನ್ವಸನ್ನು ಹಾಕ್ಬೇಕು. ನಾರ್ಮಲ್ ಹೆಮ್ಮಿಂಗ್ ಪಟ್ಟಿ ಕೊಟ್ಟರೆ ಮಾತ್ರ 100% ಮತ್ತು ಶೋಲ್ಡರ್ ಡ್ರಾಪ್ ಅಂತ ಹಾಗೇ ಆಗುತ್ತೆ. ಇದು ಕೂಡ ಸ್ವಲ್ಪ ನೆನ್ಪಿಟ್ಕೋಬೇಕು. ನನಗೆ ಏನೇನು ನೆನಪಿರ್ತಾವೋ ಅವೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಟಿಪ್ಸ್ ಎಲ್ಲನೂ. ಅದು ಯಾಕಂದರೆ ಈ ಶೋಲ್ಡರ್ ಡ್ರಾಪು ಈ ಪ್ರಾಬ್ಲಮ್ ಇರಬಾರ್ದಂದ್ರೆ ಕ್ರಾಸ್ ಬೆಲ್ಟಲ್ಲಿ 3 ಪೀಸ್ ಇರಬೇಕು. ಬೆನ್ನಿಗೂ ಪಟ್ಟಿ ಸ್ಟಿಪ್ ಆಗಿರಬೇಕು. ಶೋಲ್ಡರ್ ಕೂಡ ಹೆಮ್ಮಿಂಗ್ ಪಟ್ಟಿ ಬದಲು ಪೈಪಿಂಗು ಅಥವಾ ಮತ್ತು ಇದು ಕ್ಯಾನ್ವಸ್ ಇದು ಹಾಕ್ಬೇಕು. ಇವಾಗ ನಾನು ಇದನ್ನು ಐರನ್ ಮಾಡ್ಕೊತಾ ಇದ್ದೀನಿ. ನಾನು ಏನು ನೋಡಿರಿ 3 ಪೀಸ್ ಹಾಕಿದ್ನಲ್ಲ ಅದನ್ನು ಐರನ್ ಮಾಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟ್ ಕೂಡ ಐರನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದನ್ನು ನೀಟಾಗಿ ಬರಬೇಕಲ್ಲ. ಫ್ರಂಟ್ ಪಾರ್ಟ್ ನೀಟ್ ಅಂದರೆ ಎಲ್ಲನೂ ನೀಟಾಗಿರಬೇಕು. ನಾನು ಫಸ್ಟು ಲೈನಿಂಗು ನಾನು ಸ್ಟಿಚಿಂಗ್ ಕೂಡಬೇಕು ಬ್ಲೌಸ್ ಅಂದರೆ ಫಸ್ಟು ಒಂದು ಸರ್ತಿ ಐರನ್ ಮಾಡಿಕೊಂಡೇ ಕಟ್ ಮಾಡ್ತೀನಿ. ಮತ್ತೆ ಐರನ್ ಮಾಡಿಕೊಂಡೇ ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ. ಮತ್ತು ಆಮೇಲೆ ಲೈನಿಂಗ್ ಸ್ಟಿಚಿಂಗ್ ಮಾಡ್ತಾ ಕೂಡ ಮತ್ತೆ ಐರನ್ ಮಾಡ್ತೀನಿ. ಒಂದು ಬ್ಲೌಸ್ಗೆ ಏನಿಲ್ಲ ಅಂದ್ರೆ ಒಂದು 6-7 ಸರ್ತಿ ಐರನ್ ಆಗೇ ಆಗುತ್ತೆ ಫೈನಲ್ವರೆಗೂ. ಈ ಥರ ಆದಮೇಲೆ ಏನಾಗುತ್ತೆ ಅಂದರೆ ಆ ಬ್ಲೌಸ್ಗೆ ರೇಟ್ ಬರುತ್ತೆ. ಏನೂ ಬರಲ್ಲ, ನಮ್ಮ ಟೈಮ್ ಸ್ವಲ್ಪ ಹೋಗುತ್ತೆ. ಬಟ್ ಇಂಥ ಬ್ಲೌಸ್ಗಳು ರೇಟ್ ಬರುತ್ತೆ. ಒಂದು ಸರ್ತಿ ಫಿನಿಶಿಂಗ್ ಚೆನ್ನಾಗಿದೆ, ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂದರೆ ಎಲ್ಲ ರಿಂಕಲ್ಸ್ ಇತ್ತು ಎಲ್ಲನೂ ಹೋಗ್ಬಿಡುತ್ತಲ್ಲ ಐರನಲ್ಲಿ. ಆವಾಗ ರೇಟ್ ಬರುತ್ತೆ ನಮ್ಮ ಬ್ಲೌಸ್ಗಳಿಗೆ. ರೇಟ್ ನಾವು ಏಕೆಂದರೆ ಪ್ರೊಫೆಷ್ನಲ್ಸ್ ಅನ್ಸ್ಕೋಬೇಕಾದ್ರೆ ನಾವು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರಬೇಕಲ್ಲ. ಆ ಥರ ಮಾಡಿದ್ರೆ ಎಲ್ಲನೂ 100% ಕಸ್ಟಮರ್ ನಮಗೆ ಫಿಕ್ಸ್ ಆಗಿರ್ತಾರೆ. ಇವೆಲ್ಲನೂ ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ಯಾವುದನ್ನು ಅಂದರೆ ಐರನ್ ಇರಲಾರ್ದ ಸುಮ್ಮನೆ ಒಂದು ಬ್ಲೌಸ್ ಹೊಲೆವರೆಗೆ ಎದ್ದೇಳೋದಿಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಬ್ಲೌಸ್ಗೆ ಅಟ್ಲೀಸ್ಟ್ 1-2 ಸರ್ತಿ 3 ಸರ್ತಿ ಎದ್ದು ಐರನ್ ಮಾಡ್ಕೊತ ಮಾಡ್ತಾಯಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳೋದು ಬೇಡ, ನೀವು ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಹೇಳೋದಕ್ಕಿಂತ ಮಾಡೋದೇ ಬೆಸ್ಟ್ ಅಲ್ವಾ. ನಾವು ಹೇಳಿದ್ರೆ ಯಾರು ಹೇಳಿದ್ರೆ ಎಷ್ಟೊತ್ತು ಹೇಳ್ತಾರೆ. ನಾನು ಇದೇ ಎಲ್ಲರಿಗೂ ಹೇಳೋದು, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ 100% ನಿಮ್ಗೆ ಗೊತ್ತಾಗುತ್ತೆ ಯಾರು ಇವ್ರು ಹೇಳೋದು ಕರೆಕ್ಟ್ ಅಲ್ಲ ಅಂತ. ಕ್ರಾಸ್ ಬೆಲ್ಟ್ ಹಚ್ಚಿದ ಮೇಲೆ ಸೈಡ್ ಸ್ವಲ್ಪ ನೀಟಾಗಿ ಬರಬೇಕಾದ್ರೆ ಸ್ವಲ್ಪ ಚಿಕ್ಕ ಕಟ್ಟಿಟ್ಕೋಬೇಕು. ಯಾಕಂದರೆ ಆವಾಗ ಕ್ರಾಸ್ ಬೆಲ್ಟ್ ಅಂಬ ನಿಂಗೆ ಕರು ತಿರುಗಿ ನೀಟಾಗಿ ಕಾಣಿಸ್ಕೊಡುತ್ತೆ. ಯಾವತ್ತೂ ಕೂಡ ಪ್ರತಿಯೊಂದು ಹೆಣ್ಮಗಳು ಏಜ್ ಆಗಲಿ ಬೀಳಲಿ, ಸಣ್ಣವರು ದೊಡ್ಡವರು ಎಲ್ಲರಿಗೂ ಫ್ರಂಟ್ ಪಾರ್ಟೇ ನೋಡೋದು. ಫ್ರಂಟ್ ಪಾರ್ಟ್ ನೀಟಾಗಿ ಕುಂತ್ರೆ ಖುಷಿಯಾಗಿಬಿಡ್ತಾರೆ. ಆ ಥರನೇ ನಮ್ಮ ಟೈಲರ್ಸ್ಗೆ ಮ್ಯಾಕ್ಸಿಮಮ್ ಟೈಲರ್ಸ್ ಎಲ್ಲರಿಗೂ ಈ ವಿಷಯ ಗೊತ್ತೇ ಇರುತ್ತೆ. ಮತ್ತು ಗೊತ್ತಿರಲಾರ್ದು ಹೊಸೊಬ್ರು ಯಾರನ್ನ ಇರ್ತಾರೆ ಅವ್ರಿಗೆ ಗೊತ್ತಾಗಲಿ ಅಂತ ಮತ್ತೆ ನಾನು ಇದು ಹೇಳ್ತಾ ಇದ್ದೀನಿ ನಿಮಗೆ. ಬ್ಯಾಕ್ ಸೈಡ್ ನಾನು ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಓಕೆ, ಬಟ್ ಫ್ರಂಟ್ ಪಾರ್ಟ್ ಮಾತ್ರ ಕಂಪಲ್ಸರಿ ಪ್ರಾಪರ್ ಬೇಕು. ನೋಡಿರಿ ಈ ಥರ ಸ್ಟಿಚಿಂಗ್ ಮಾಡಿದ್ಮೇಲೆ ಫಿನಿಶಿಂಗು ಈ 2 ಥರ ಬರಲಾರ್ದವರು ಡೈರೆಕ್ಟ್ ಹಚ್ಚಿಬಿಡ್ಬೋದು, ಏನಾಗಲ್ಲ. ಬಂದಿರೋ ಈ ಥರ ಇನ್ಬೆಲ್ಟ್ ಮಾಡ್ಕೊಬೋದು ಕ್ರಾಸ್ ಬೆಲ್ಟನ್ನ. ಇವಾಗ ನಾನು ಇದು ನೋಡಿರಿ ಯಾವ್ದು ಗೊತ್ತಾ, ಉಕ್ಸ್ಪಟ್ಟಿ ಐಪಟ್ಟಿನೂ ನೋಡಿರಿ ಹೆಂಗೆ ಹಚ್ತೀನಿ ನಾನು. ಯಾಕಂದರೆ ಏನು ಒಂಚೂರು ಕೂಡ ಈಗ ಹಚ್ಚಿದ ಮೇಲೆ ಉಕ್ಸ್ಪಟ್ಟಿ ಐಪಟ್ಟಿ ಒಂಥರ ಇರುತ್ತೆ. ಒಬ್ರೊಬ್ರದ್ದು ಹಿಂಗೆ ಬೆಂಡ್ ಆಗಿರುತ್ತೆ, ಇಲ್ಲ ಮುಂದಕ್ಕೆ ಹಿಂದಕ್ಕೆ ಆಗಿರುತ್ತೆ. ಆ ಥರ ಆಗ್ಲಾರ್ದಂಗೆ ನಾವೇನು ಮಾಡ್ಬೇಕು ಗೊತ್ತಾ, ನಾವು ಮೆಜರ್ಮೆಂಟ್ ಬ್ಲೌಸ್ ನಾನು ಆ ಕಡೆ ಸೈಡಿಗೆ ಇತ್ತು ತೊಗೊಂಬಂದೆ, ಹೋಗಿ ತೊಗೊಂಬಂದು ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವ್ರ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಹಾಕ್ಬೇಕಲ್ಲ. ಉಕ್ಸ್ಪಟ್ಟಿ ಆಯ್ಪಟ್ಟಿ ಕಾಜಾಪಟ್ಟಿ ಅದಕ್ಕೇ ನಾನು ಡಾಟ್ಸ್ ಇನ್ನೂ ಸ್ವಲ್ಪ ಹಿಡ್ಕೊಂಡು, ಯಾಕೆ ಸ್ವಲ್ಪ ಉದ್ದ ಬಂತು ನಂದು. ಉದ್ದ ಬಂದ್ರೂ ಒಪ್ಪಲ್ಲ ಕಸ್ಟಮರ್ಸ್, ಯಾವುದಕ್ಕೂ ಒಪ್ಪಲ್ಲ. ಸ್ವಲ್ಪ ಮಿಸ್ಟೇಕ್ ಬಂದ್ರೂ ಒಪ್ಪಲ್ಲ.
ಆ ಒಪ್ಪಲಾರ್ದವ್ರಿಗೆ ಎಲ್ಲರಿಗೆ ಹಿಂಗೆ ನೀಟಾಗಿ ಮಾಡಿಕೊಡ್ಬೇಕು. ಅವ್ರು ಏನೇ ಮಾತಾಡ್ತಾರೆ ನೋಡಿರಿ ನಿಮ್ಮ ಬ್ಲೌಸ್ ಹಿಂಗಿದೆ ನಾವು ಹಂಗೆ ಹೊಲ್ದೀವಿ ಅಷ್ಟೇ, ಆ ಥರ ಹೇಳೋಕ್ಕಾಗುತ್ತೆ. ಸರಿನಾ? ಇವಾಗ ನೋಡಿ ಉಕ್ಸ್ಪಟ್ಟು ಹಚ್ಬೇಕಾದ್ರೆ ಒಂದು ಎಲ್ಲೋ ಫಸ್ಟ್ ಸಿಂಗಲ್ ಪದರ ಹಚ್ಚಿ ಮತ್ತು ಇವು ಸ್ಟಿಚ್ ಹಾಕಿ ಮತ್ತೆ ಮಾಡಿ ಇವೆಲ್ಲ ಏನು ಬೇಡ. 1-2 ಇಂಚಿಂದು ಡಬಲ್ ಪಟ್ಟಿ ತೊಗೊಳ್ಳಿ, ಹಿಂಗೆ ಮಡ್ಚಿರಿ ಒಂದು ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡ್ಬಿಟ್ಟು ಯಾಕಂದ್ರೆ ಎಷ್ಟು ಬರಲಾದ್ರೆ ನೀಟಾಗಿ ಆರಾಮ್ಸೆ ನೋಡ್ಬೋದು. ನೋಡಿ ಈ ಥರ ಎಕ್ಸ್ಟ್ರಾ ಇದ್ದದ್ದು ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು ಇಟ್ಕೊಂಡಿವ ಇದ್ರ ಮೇಲೆ ಈ ಪೀಸ್ ನೆಟ್ಟಿವ, ಸ್ವಲ್ಪ ಮಾರ್ಜಿನ್ ಸ್ವಲ್ಪ ದೊಡ್ಡದಾಯ್ತು, ನಾನು ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಯಾಕಂದರೆ 1-1.5 ಇಂಚಿದ್ರೆ ಆ 1/4 ಇಂಚು ಸ್ಟಿಚಿಂಗ್ ಹೋದರೆ 1 ಇಂಚು ಫೋಲ್ಡ್ ಆಗುತ್ತೆ ಸಾಕು. ಅಷ್ಟು ಉಕ್ಸ್ಪಟ್ಟಿಗೆ ಇಟ್ಕೋಬೇಕು. ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಿ ಇದು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ನೋಡಿ ಈ ಥರ ಆದಮೇಲೆ ಇದನ್ನು ಮೇಲಿಂದ ಮತ್ತೊಂದು ಸ್ಟಿಚ್ಚು. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ. ಈ ಥರ ಮಾಡ್ಕೊಂಡು ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ಕಟ್ ಇಟ್ಕೋಬೇಕು, ಇಲ್ಲಾಂದ್ರೆ ಬೆಂಡ್ ಆಗಿಬಿಡುತ್ತೆ. ಅಲ್ಲೇ ಒಂಥರ ಉಕ್ಸ್ಪಟ್ಟಿಗಳು ಕೆಲವೊಂದು ಚೆಕ್ ಮಾಡ್ಬೋದು ನೀವು, ಕರು ತಿರುಗಿರುತ್ತೆ, ಕ್ರಾಸ್ ಆಗಿರುತ್ತೆ. ಆ ಥರ ಇರಬಾರ್ದು, ಸ್ಟ್ರೇಟ್ ಆಗಿರಬೇಕು ಉಕ್ಸ್ಪಟ್ಟಿ ಕೂಡ. ನೋಡಿರಿ ಈ ಥರ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮೇಲೆ ಒಂದು ಸ್ಟಿಚ್ ಹಾಕ್ಬೇಕು. ನಮ್ಮದು ಸಿರಿ ಬೋಟಿಕ್ ಅಂತ ಲೇಬಲ್ ಇದೆಯಲ್ಲ, ನಾನು ಲೇಬಲ್ ಹಾಕ್ತೀನಿ ಎಲ್ಲದಕ್ಕೂ. ಯಾಕಂದರೆ ಲೇಬಲ್ ಹಾಕ್ತೀನಿ ನಮ್ಮದು ಹೆಸರು. ಅಂದರೆ ಏನಂದರೆ ಎಷ್ಟು ವರ್ಷಲಿಂದ ಹೊಲ್ತಾ ಇದ್ವಲ್ಲ, ಇದು ನೋಡಿದ ತಕ್ಷಣ ಬ್ಲೌಸ್ ಕಸ್ಟಮರ್ ನೋಡಿದ ತಕ್ಷಣವೇ ಇದು ಸಿರಿ ಅವ್ರದ್ದು, ಸಿರಿ ಅಂತಲೇ ಕರಿತಾರೆ ಕಸ್ಟಮರ್ ಜಾಸ್ತಿ ಮಂದಿ. ನನಗೆ ನನ್ನ ಹೆಸರು ಗೊತ್ತಿಲ್ಲ, ರುಕ್ಮಿಣಿ ಅಂತ. ಸಿರಿ ಅಂತಲೇ ಕರಿತಾರೆ, ಯಾಕಂದರೆ ಅದು ಹೆಸರು ಗೊತ್ತಾಗಿಬಿಟ್ಟದಲ್ಲ ಸಿರಿ ಬೋಟಿಕ್ ಅನ್ನೋದು. ಸೊ ಆ ಥರ ನೋಡ್ರಿ ಲೇಬಲ್ ಮಾಡಿಸಿದ್ದೀನಿ. ಲೇಬಲು ಯಾವಾಗಲೂ ನಾನು 2012 ಲೇಬಲ್ ಯೂಸ್ ಮಾಡ್ತಾಯಿದ್ದೀನಿ. ಅದೊಂದು ನಮ್ಮದೊಂದು ಹೆಸರು ಅನ್ನೋದು ಹಂಗಿರ್ತವೆ ಯಾವಾಗಲೂ. ಯಾಕಂದರೆ ಎಲ್ಲಿಗೆ ಹೋದರೆ ಎಲ್ಲಿ ಹೊಲ್ಸಿದ್ರೆ ಪರಾನ ಸಿರಿ ಬೋಟಿದಾಗ ಹೊಲ್ಸಿವ ಅನ್ನೋದು ಜನಗಳು ಗೊತ್ತಾಗುತ್ತೆ ಅಂತ ಒಂದು ಲೇಬಲ್ ಕೂಡ ಮಾಡಿಸಿ ಹಾಕಿ, ನಾನು ಲೇಬಲ್ ಕೂಡ ಹಾಕಿಬಿಟ್ಟೆ ನೋಡ್ರಿ. ಅಲ್ಲಿ ನನ್ನ ಫೋನ್ ನಂಬರು ಲೇಬಲ್ ಅದಕ್ಕಿರುತ್ತೆ ಬ್ಲೌಸ್ಗೆ. ಅವ್ರು ಯಾವಾಗ ನಾನು ಎಲ್ಲನ ನಮ್ಮ ಚೀಟಿ ಎಲ್ಲನ ಬಿಸಾಕಿದ್ರು ಕೂಡ ಅದರಲ್ಲಿ ಬ್ಲೌಸಲ್ಲಿ ಅವ್ರಿಗೆ ಸಿಗುತ್ತೆ. ಇವಾಗ ನೋಡಿರಿ ಇದನ್ನು ಸಿಂಗಲೇ ಇದೆ ಪೀಸ್. ಇದು 1-2 ಇಂಚಷ್ಟು ಪೀಸ್ ತೊಗೊಂಡ್ವಲ್ಲ, ಮೇಲಿಂದ ರೈಟ್ ಸೈಡ್ಗೆ ಇದು ಸ್ಟಿಚ್ ಮಾಡಬೇಕು. ಫಸ್ಟು ರೈಟ್ ಸೈಡ್ಗೆ ಇಟ್ಕೋಬೇಕು. ಬ್ಲೌಸ್ ಪೀಸು ಕೆಳಗಡೆ ಇಡಬೇಕು, ನಾವು ಇರೋ ಪೀಸು ಮೇಲೆ ಇಟ್ಕೋಬೇಕು. ಇಟ್ಕೊಂಡು ನೋಡಿರಿ 1/2 ಇಂಚು ಮಾರ್ಜಿನ್ ತೊಗೊಂಡು ಬಂದಿವಲ್ಲ, ಆಮೇಲೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಬೇಕು. ಮತ್ತೇನು ಮಾಡಬೇಕು ಗೊತ್ತಾ, ಒಂದು ಸ್ವಲ್ಪ ಆಪೋಸಿಟ್ ಕಡೆ ಎಷ್ಟು 1/4 ಇಂಚು ಈ ಥರ, ಮತ್ತು ಮಿಕ್ಕಿರೋದ ಮೇಲೆ ನಮ್ಮ ಕಡೆ ಈ ಥರ ಮಾಡಿಕೊಂಡು ಇಲ್ಲಿ ಡೌನ್ಗೆ ಕ್ರಾಸ್ ಬೆಲ್ಟ್ ಇದೆಯಲ್ಲ ಅಲ್ಲಿ ಒಂಚೂರು ರಫ್ ಮಾಡ್ಕೋಬೇಕು. ಮಾಡಿ ಅಲ್ಲಿ ಕಟ್ ಮಾಡಿ ಮಿಕ್ಕಿದ್ದು ಈ ಥರ ತಿರುಗಬೇಕು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ಟ್ರೈ ಮಾಡಿ ನೋಡಿರಿ ಫಸ್ಟು. ಯಾಕಂದರೆ ಈ ಥರ ಬಂದರೆ ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಬ್ಲೌಸ್ ಕೂಡ ನೀವು ಫಿನಿಶಿಂಗ್ ಬಗ್ಗೆನೇ ಲಕ್ಷ್ಯ ಇಡ್ರಿ. ಯಾಕಂದರೆ ನಮ್ಮ ಫಿಟ್ಟಿಂಗ್ ಬಂತು ಫಿನಿಶಿಂಗ್ ಇಲ್ಲ ಅಂದ್ರೂ ಒಪ್ಪೋದಿಲ್ಲ. ಫಿನಿಶಿಂಗ್ ಇದ್ದು ಇನ್ನೂ ಒಂಚೂರು ಫಿನಿಶಿಂಗ್ ಇರಲಿಕ್ಕಿಲ್ಲ ಆಗಲಿ, ಫಿಟ್ಟಿಂಗ್ ಕಂಪಲ್ಸರಿ ಬರಲೇಬೇಕು. ಕೆಲವೊಂದು ಜನಕ್ಕೆ ಬರಲೇಬೇಕು, ಅದು ನಿಜನೇ. ಅದು ಈ ಥರ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಾವು ಅದು ಪೆನ್ಸಿಲ್ ತೊಗೊಂಡು ಸ್ವಲ್ಪ ನಾನು ಅದನ್ನು ನೀಟಾಗಿ ಸರಿ ಮಾಡಿದೆ ನೋಡಿರಿ. ಇವಾಗ ಸರಿ ಮಾಡ್ಕೊಂಡು ಅಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಮೇಲೆ ಈ ಥರ ಆಯ್ಪಟ್ಟು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸಸ್ಸು. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಕೂಡ ಫಿನಿಶಿಂಗ್ ಇಟ್ಟು ಹೊಲ್ದಿದ್ದ ಬ್ಲೌಸ್ಗಳಿಗೆ ರೇಟ್ ಇರುತ್ತೆ. ನೀವು ರೇಟ್ ಜಾಸ್ತಿ ಬರಬೇಕು, ದುಡ್ಡು ಚೆನ್ನಾಗಿ ಬರಬೇಕು ಅಂದರೆ ಮಾತ್ರ ಕಂಪಲ್ಸರಿ ಫಿನಿಶಿಂಗು ಮೋಸ್ಟ್ಲಿ ಇಂಪಾರ್ಟೆಂಟು. ಇದು ನೆನ್ಪಿಟ್ಕೊಳ್ಳೇಬೇಕು. ಇದಾದಮೇಲೆ ಡಬಲ್ ಸ್ಟಿಚ್ಚು. ಯಾವತ್ತೂ ಕೂಡ ಆಯ್ಪಟ್ಟಿಗೆ ಡಬಲ್ ಸ್ಟಿಚ್ ಇರಬೇಕು. ಉಕ್ಸ್ ಪಟ್ಟಿ ಆಯ್ಪಟ್ಟಿನಲ್ಲಿ ಉಕ್ಸ್ ಪಟ್ಟಿಗೆ ಸಿಂಗಲು, ಡಬಲ್ ಪಟ್ಟಿಗೆ 2 ಸ್ಟಿಚ್ಚು ಹಾಕಲೇಬೇಕು. ಇದು ನೋಡಿರಿ ಫುಲ್ಲು ಟೋಟಲ್ ರೆಡಿ ಆದಮೇಲೆ ಈ ಥರ ರೆಡಿ ಆಯಿತು ಬ್ಲೌಸು. ಇದು ಫ್ರಂಟ್ ಪಾರ್ಟು. ಎಲ್ಲನ ಥ್ರೆಡ್ಸ್ ಚಿಕ್ಕ ಥ್ರೆಡ್ ಇದ್ರೂ ಕಟ್ ಮಾಡಬೇಕು. ಫಿನಿಶಿಂಗ್ ನೀಟಾಗಿ ಬರಬೇಕಾದ್ರೆ ಎಲ್ಲಿ ಥ್ರೆಡ್ಸ್ ಬಿಡಬಾರ್ದು ನೀಟಾಗಿ. ಈ ಥರ ನೋಡಿರಿ ಫ್ರಂಟ್ ಪಾರ್ಟು 2 ರೆಡಿ ಆಯಿತು. ಟೋಟಲ್ ಬ್ಲೌಸು ನಾನು ಫ್ರಂಟ್ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಆಯ್ಪಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಇವಾಗ ಫ್ರಂಟಲ್ಲಿ ಸ್ವಲ್ಪ ತೆಗೆದುಬಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಡ್ರೆ ಈ ಥರ ಬ್ಲೌಸ್ ರೆಡಿ ಆಗುತ್ತೆ. ಇನ್ನು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಮಾಡ್ಕೊಂಡ್ರೆ ಬ್ಲೌಸ್ ರೆಡಿ. ನಾನು ಫ್ರಂಟ್ ಪಾರ್ಟ್ ಬಗ್ಗೆನೇ, ಯಾಕಂದರೆ ಇಷ್ಟೆಲ್ಲ ವೀಡಿಯೋ ಮಾಡಿದ್ದು ಅದಕ್ಕೇ ಫ್ರಂಟ್ ಪಾರ್ಟ್ ಗೊತ್ತಾಗಲಿ ಅನ್ನೋದು ನಿಮ್ಮ ಸಲುವಾಗೇ ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್